ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ನಾವು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ನಾನು ಕೊಡ ಬಯಸ್ತೇನೆ. ಅದು ಕೀರ್ತನೆಗಳು 119ರಲ್ಲಿ ಇರುವಂಥ ಒಂದು ಕೀರ್ತನೆ ಮತ್ತು ಅದರಲ್ಲಿ 89ನೇ ವಚನ ಈ ರೀತಿಯಾಗಿದೆ. ಯೆಹೋವನೇ, ಕೀರ್ತನೆ 119 89ನೇ ವಚನ, ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟದೆ. ವಾವ್! ದೇವರ ವಾಕ್ಯ ಪರಲೋಕದಲ್ಲಿ ಶಾಶ್ವತವಾಗಿ, ನಿತ್ಯವಾಗಿ, ನಿರಂತರವಾಗಿ ಸ್ಥಾಪಿಸಲ್ಪಟ್ಟಿದೆ. ಹಾಗಾದರೆ ಪರಲೋಕಕ್ಕೆ ಹೋದ ಮೇಲೆ ಕೂಡ ನಾವು ಹೌದು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕಾಗಿದೆ. ಅಲ್ಲಿ ಹೋದ ಮೇಲೆ ನಿತ್ಯವಾಗಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ದೇವರು ನಮ್ಮನ್ನು ಕರೆದಿರುವಾಗ, ನಮಗಾಗಿ ಸಿದ್ಧ ಮಾಡಿರುವಾಗ ಪರಲೋಕ, ಹಾಗಾದರೆ ನಾವು ಭೂಲೋಕದಲ್ಲಿರುವಾಗ ಯಾಕೆ ಸ್ವಲ್ಪ ಸಮಯ ಅನುದಿನವೂ ದೇವರ ವಾಕ್ಯ ಓದಬಾರ್ದು? 42ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ಪವಿತ್ರತೆಯ ಸಪ್ತರಹಸ್ಯಗಳು, 7 ಸೀಕ್ರೆಟ್ಸ್ ಆಫ್ ಹೋಲಿನೆಸ್, ಪವಿತ್ರತೆಯ ಸಪ್ತ ರಹಸ್ಯಗಳು. ಯಾರೋ ಒಬ್ಬರಲ್ಲ, ನನ್ನ ಆತ್ಮಿಕ ತಂದೆಯಾಗಿರುವಂಥ ಝಾಕ್ ಪುನನ್ ಅಯ್ಯನವರು ಒಂದು ಮಾತು ನನಗೆ ಈ ರೀತಿಯಾಗಿ ಹೇಳಿದ್ದನ್ನು ನಾನು ನೆನಪಿಗೆ ತಂದುಕೊಳ್ತಿದ್ದೇನೆ. ಅದೇನಂತ ಹೇಳಿದರೆ, ಪವಿತ್ರತೆ ಏನಂದರೆ, ಪವಿತ್ರತೆಯ ಅನುಭವ ಹೀಗಿದೆ. ನಮ್ಮಲ್ಲಿರುವ ಇಷ್ಮಾಯೇಲ್ ಮಾಂಸದ ಕ್ರಿಯೆಗಳನ್ನು ಬಿಸಾಡಿಬಿಟ್ಟು ನಮಗೆ ದೇವರು ಕೊಟ್ಟಿರುವ ಇಸಾಕರು ಅವುಗಳನ್ನು ಯಜ್ಞವೇದಿಯ ಮೇಲೆ ಇಡುವುದೇ ಪವಿತ್ರತೆ ಎಂಬುದಾಗಿ. ಹೌದು, ಮಾಂಸದ ಕ್ರಿಯೆಗಳು, ಇಷ್ಮಾಯೇಲ್ ಕ್ರಿಯೆಗಳು ನಮ್ಮಲ್ಲಿ ಭಾಳ ಇದೆ. ಅದನ್ನು ಬಿಸಾಡಿಬಿಡಬೇಕು. ಯಾಕಂದರೆ ಇಷ್ಮಾಯೇಲನ್ನು ಬಿಸಾಡು, ಹೊರಗೆ ಹಾಕು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳಿದನು. 50% ಅವನು ಪವಿತ್ರನಾದ. ಆದರೆ ಇಸಾಕನನ್ನು ಕೂಡ ಯಜ್ಞವೇದಿಯ ಮೇಲೆ ಕೊಟ್ಟು ಬಿಡು ಎಂಬುದಾಗಿ ಹೇಳುವಾಗ ಅವನು ಅದೇ ರೀತಿಯಾಗಿ ಮಾಡ್ತಾನೆ. ಆವಾಗ ಪರಿಪೂರ್ಣ 100% ಪವಿತ್ರತೆ ಎಂಬುದಾಗಿ. ಇದು ಒಂದು ಪವಿತ್ರತೆಯ ಒಂದು ಪಾಠ ಅಂತ ಇಟ್ಕೊಳ್ಳೋಣ. ಪವಿತ್ರತೆ ಇನ್ನೂ ಎಷ್ಟೋ ವಿಶಾಲವಾದದ್ದು. ಆದರೆ ಸ್ವಲ್ಪ ಮಟ್ಟಿಗೆ ನಾವು ಈಗ ಪವಿತ್ರತೆಯ ಸಪ್ತ ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೆಹೆಜ್ಕೇಲ್ ಗ್ರಂಥ 42ನೇ ಅಧ್ಯಾಯ. ಯೆಹೆಜ್ಕೇಲ ಅಂತ ಹೇಳಿದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂತ್. ಹಾಗಾದರೆ ಯಾವುದಕ್ಕೆ ದೇವರು ಬಲಪಡಿಸುವನು? ಪವಿತ್ರತೆಗಾಗಿ ದೇವರು ಬಲಪಡಿಸುವನು. ನಾವು ಪವಿತ್ರರಾಗಿ ಇರುವುದಕ್ಕೆ ದೇವರು ಬಲಪಡಿಸುವ ಆತನಾಗಿದ್ದಾನೆ. ಅದಕ್ಕಾಗಿರುವ ಸಪ್ತ ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಈ ರೀತಿಯಾಗಿದೆ. 42ನೇ ಅಧ್ಯಾಯ 1ನೇ ವಚನದಲ್ಲಿ ಅದೇನೆಂದರೆ, ಆಮೇಲೆ ಅವನು ನನ್ನನ್ನು ಬಡಗಲ ಮಾರ್ಗವಾಗಿ ಹೊರಗಣ ಪ್ರಾಕಾರಕ್ಕೆ ಬರಮಾಡಿ ದೀಕ್ಷಿತರು ಪವಿತ್ರತೆಯ ಮೊದಲನೇ ರಹಸ್ಯ ಏನಂದರೆ ದೀಕ್ಷಿತರಾಗಿರುವುದು, ಪ್ರತಿಷ್ಠಿತರಾಗಿರುವುದು. ಪವಿತ್ರತೆಯ ಒಂದು ಅರ್ಥ ಟು ಬಿ ಸೆಪರೇಟೆಡ್ ಎಂಬುದಾಗಿ. ಹಾಗಾದರೆ ಪವಿತ್ರತೆಯ
ಒಂದು ಅರ್ಥ, ನಾವು ಹೌದು ಲೋಕದಿಂದ ನಾವು ಪ್ರತ್ಯೇಕವಾಗಬೇಕು, ಅದೇ ಸಂದರ್ಭದಲ್ಲಿ ದೇವರಿಗೆ ನಾವು ಪ್ರತಿಷ್ಠಿತರಾಗಬೇಕು ಎಂಬುದಾಗಿ. ಹೌದು, ದೇವರಿಂದ ಲೋಕದಿಂದ ಪ್ರತ್ಯೇಕತೆ, ದೇವರೊಂದಿಗೆ ಅನ್ಯೋನ್ಯತೆ, ಇದೇ ಪವಿತ್ರತೆಯ ಒಂದು. ಹಾಗಾದರೆ ಲೋಕದಲ್ಲಿ ಇರಬಾರ್ದು ಎಂಬುದಾಗಿ ನಾವು ಹೇಳುವ ಮನಸ್ಸಿನ ತಾತ್ಪರ್ಯ ಅಲ್ಲ. ಒಂದು ವಾಕ್ಯ, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನ ಈ ರೀತಿಯಾಗಿದೆ. 2ನೇ ಭಾಗ ಈ ರೀತಿಯಾಗಿದೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವವರಾದಿರೆಂತಲೂ ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಹಾಗಾದರೆ ನಮ್ಮ ಜೀವನದಲ್ಲಿ ಮರೆಯಾಗಿರುವಂಥ ವಿಗ್ರಹಗಳಿಂದ ನಾವು ಪ್ರತ್ಯೇಕವಾಗಿ ಕಣ್ಣಿಗೆ ಕಾಣದಂಥ ಸತ್ಯ ದೇವರು, ನಿತ್ಯ ಜೀವವಾಗಿರುವಂಥ ದೇವರನ್ನು ಸೇವಿಸುವಂಥದ್ದು, ಆರಾಧಿಸುವಂಥದ್ದೇ ಪವಿತ್ರತೆ. ಸರಿ, ಅದು ದೀಕ್ಷಿತರಾಗಿರೋದು ಎಂಬುದಾಗಿ, ಪ್ರತ್ಯೇಕವಾಗಿರುವಂಥದ್ದು, ಪ್ರತಿಷ್ಠಿತರಾಗಿರುವಂಥದ್ದು, ಸೆಟ್ ಅಪಾರ್ಟ್, ಪ್ರತ್ಯೇಕವಾಗಿ ಈ ಒಂದು ಕಾರ್ಯಕ್ಕಾಗಿ ಮೀಸಲಾಗಿರುವಂಥ ಒಂದು ಅನುಭವ ಪವಿತ್ರತೆಯ ಮೊದಲನೇ ಒಂದು ರಹಸ್ಯ. ಅದನ್ನು ಇನ್ನೂ ಸ್ಪಷ್ಟಪಡಿಸಬೇಕಾದರೆ ದಾನಿಯೇಲ್ ಗ್ರಂಥಕ್ಕೆ ನಾವು ಹೋಗಲೇಬೇಕು. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ದಾನಿಯೇಲನು ಹೇಳುವಂಥ ಒಂದು ಮಾತನ್ನು ನಾವು, ಅಥವಾ ದಾನಿಯೇಲ್ ತಕ್ಕೊಂಡಂಥ ಒಂದು ತೀರ್ಮಾನವನ್ನು ಈ ರೀತಿಯಾಗಿ ನೋಡ್ತೀವಿ. 1ನೇ ಅಧ್ಯಾಯ 8ನೇ ವಚನ, ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ. ದಾನಿಯೇಲನ ಒಂದು ತೀರ್ಮಾನ, ನಿಶ್ಚಯ ಏನಂದರೆ, ದಾನಿಯೇಲ್ 1ನೇ ಅಧ್ಯಾಯ 8ನೇ ವಚನ, ತನ್ನನ್ನು ಅಶುದ್ಧ ಮಾಡ್ಕೋಬಾರ್ದು. ಅದೇ ದೀಕ್ಷಿತರ ಒಂದು ಅನುಭವ. ಅದು ಮೊದಲನೇ ರಹಸ್ಯ. 2ನೇ ರಹಸ್ಯ ಏನಿದೆ ಅಂತ ಹೇಳ್ಬಿಟ್ಟು 6ನೇ ವಚನದಲ್ಲಿ ನೋಡುವಾಗ, ಕೋಣೆಗಳು 3 ಅಂತಸ್ತಾಗಿದ್ದವು. ಒಂದೊಂದು ಕೋಣೆಯಲ್ಲಿ 30 ಕೋಣೆಗಳು. ಸರಿ, ಈ 3 ಅಂತಸ್ತು ಅಂತ ಹೇಳುವಾಗ ಆತ್ಮಿಕ ಜೀವನದಲ್ಲಿ ಕೂಡ 3 ಅಂತಸ್ತಿದೆ. ಒಂದು ದೇವರ ಮಗು, ಇನ್ನೊಂದು ದೇವರ ಸೇವಕ, ಇನ್ನೊಂದು ದೇವರ ಮನುಷ್ಯ. ಚೈಲ್ಡ್ ಆಫ್ ಗಾಡ್, ಸರ್ವೆಂಟ್ ಆಫ್ ಗಾಡ್, ಮ್ಯಾನ್ ಆಫ್ ಗಾಡ್. 3 ಅಂತಸ್ತು. ಅಥವಾ ಇದನ್ನೇ 1ನೇ ಯೋಹಾನ 2ನೇ ಅಧ್ಯಾಯ 12, 13, 14ನೇ ವಚನದಲ್ಲಿ ಯೋಹಾನ್ ಹೇಳ್ತಾನೆ, ಮಕ್ಕಳೇ ಅಂದರೆ ಚಿಕ್ಕ ಮಕ್ಕಳೇ, ಯೌವನಸ್ಥರೇ, ತಂದೆಗಳೇ. 3 ಅಂತಸ್ತು. ಲಿಟಲ್ ಚಿಲ್ಡ್ರನ್ 1ನೇ ಯೋಹಾನ 2:12, ಅವ್ರದ್ದೇನು ಅನುಭವ? ಪಾಪ ಕ್ಷಮಾಪಣೆ ಅಷ್ಟೇ. ಯೌವನಸ್ಥರೇ, ಅವರ ಅನುಭವ ಏನು? ಕೆಡುಕನನ್ನು ಜಯಿಸುವಂಥ ಅನುಭವ. ಗುಡ್. 2ನೇ ಅಂತಸ್ತು. 3ನೇ ಅಂತಸ್ತು ನೋಡುವಾಗ ತಂದೆಗಳು ಭಾಳ ನಾಟಕೀಯವಾದ ಪ್ರದರ್ಶನ ಮಾಡ್ತಾ ಇಲ್ಲ, ಆದರೆ ಅವರು ಮಾಡಿದ್ದಾರೆ. ಅದೇನೆಂದರೆ ದೇವರನ್ನು ಬಲ್ಲವರು, ನೋಯಿಂಗ್ ಗಾಡ್, ತಮ್ಮ ದೇವರನ್ನು ಬಲ್ಲವರು. ದಾನಿಯೇಲ್ ಹೇಳ್ತಾನೆ, ಅವರು ದೃಢಚಿತ್ತರಾಗ್ತಾರೆ, ಕೃತಾರ್ಥರಾಗ್ತಾರೆ. ಹೌದು, ಆ ರೀತಿಯಾಗಿ
ಇರಲಿಕ್ಕೆ ದೇವರು ಸಹಾಯ ಮಾಡಲಿ. 3ನೇ ಅನುಭವ, ಅಂದ ಹಾಗೆ 42ನೇ ಅಧ್ಯಾಯ ನಾವು ಯೆಹೆಜ್ಕೇಲ್ ಗ್ರಂಥದಿಂದ ನೋಡ್ತಾ ಇದ್ದೇವೆ. ಅದರಲ್ಲಿ ನಾವು ನೋಡುವಂಥ ಸಂಗತಿ ಏನಂತ ಹೇಳಿದರೆ, ಪವಿತ್ರತೆಯ 7 ರಹಸ್ಯಗಳು, 7 ಸೀಕ್ರೆಟ್ಸ್ ಆಫ್ ಹೋಲಿನೆಸ್. ಅದರಲ್ಲಿ ಮೊದಲನೇ ರಹಸ್ಯ ದೀಕ್ಷಿತರ ಒಂದು ರಹಸ್ಯ, 2ನೇ ರಹಸ್ಯ 3 ಅಂತಸ್ತಿನ ಒಂದು ರಹಸ್ಯ, 3ನೇ ರಹಸ್ಯ 6ನೇ ವಚನದಲ್ಲಿದೆ, 42:6. ಅಲ್ಲಿ ನೋಡುವಾಗ ಈ ಕೋಣೆಗಳಿಗೆ ಕೈಸಾಲೆಗಳಿರಲಿಲ್ಲ, ಸಪೋರ್ಟ್ ಇರಲಿಲ್ಲ. ಹೌದು, ಕೈಸಾಲೆ ಎಂಬ ಸಪೋರ್ಟ್, ಆ ಒಂದು ಪೋರ್ಟಿಕೋ, ಆ ಒಂದು ಸ್ಥಳ, ಆ ಆಲಯಕ್ಕೆ ಮಂಟಪ ಅಂತ ಒಂದು ಅನುಭವ ಇರಲಿಲ್ಲ. ಯಾಕೆ ಅಂಥೇಳಿದ್ರೆ, ಬಹುಶಃ ದೇವರ ಒಂದು ಯೋಜನೆ ಆ ರೀತಿಯಾಗಿತ್ತು. ಆದ ಕಾರಣ ಕೆಲವು ಸಾರಿ ನಾವು ಬೇರೆಯವರ ಮೇಲೆ ಆತ್ಕೊಳ್ಳುವಂಥ, ಉದಾಹರಣೆ ಸತ್ಯ ಕೇಳಲಿಕ್ಕೆ ನಾವು ಯಾವಾಗಲೂ ಬೇರೆಯವ್ರ ಮೇಲೆ ಆತ್ಕೊಳ್ಳುವಂಥ ಅನುಭವ ಹೊಂದಬೇಕಾಗಿಲ್ಲ. ಯಾಕಂತೇಳಿದರೆ ದೇವರು ನಮಗೆ ತಿಳಿಯಪಡಿಸುವಾತನಾಗಿದ್ದಾನೆ. ಅದರ ಬಗ್ಗೆ ಯೋಹಾನ್ ತಾನೇ ಒಂದು ಮಾತು ಹೇಳ್ತಾನೆ, ಅದು ಭಾಳ ಚೆನ್ನಾಗಿದೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಮೊದಲನೇ ಯೋಹಾನ 2ನೇ ಅಧ್ಯಾಯ, ಮೊದಲನೇ ಯೋಹಾನ 2ನೇ ಅಧ್ಯಾಯ ಮತ್ತು 27ನೇ ವಚನದಲ್ಲಿ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯಕತೆ ಇಲ್ಲ. ಹೌದು, ದೇವರು ಸಭೆಯಲ್ಲಿ ಬೋಧಕರನ್ನು ಇಟ್ಟಿದ್ದಾರೆ, ಅದಕ್ಕಾಗಿ ದೇವ್ರ ಸ್ತೋತ್ರ. ಯಾವಾಗಲೂ ಎಲ್ಲ ವಿಷಯಕ್ಕೂ ಒಬ್ಬರನ್ನೇ ನಾವು ಆತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರಾತ್ಮನ ಅಭಿಷೇಕದ ಮೇಲೆ ಆತ್ಕೊಳ್ಳುವಂಥದ್ದು ಕೈಸಾಲೆಗಳು ಇರಲಿಲ್ಲ. ಸರಿ, 4ನೇ ಅನುಭವ 42ನೇ ಅಧ್ಯಾಯ ಮತ್ತು 9ನೇ ವಚನದ ಕೊನೆ ಭಾಗದಲ್ಲಿ ಹೊರಗಣ ಪ್ರಾಕಾರದಿಂದ ಅಲ್ಲಿಗೆ ಸೇರುವ ಮಾರ್ಗವಿತ್ತು, ಮಾರ್ಗದ ಅನುಭವ. ಪವಿತ್ರತೆಯ 4ನೇ ಅನುಭವ ಏನಂದರೆ ಮಾರ್ಗದ ಅನುಭವ. ಯೋಹಾನ 14:6 ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತು ನೆನಪಿಟ್ಕೊಳ್ರಿ. ಹಾಗಾದರೆ ಮಾರ್ಗ ಆತನೇ, ಕ್ರಿಸ್ತನೇ ಆಗಿದ್ದಾನೆ. ಇದನ್ನು ಮೋಶೆ ಪ್ರಾರ್ಥನೆ ಮಾಡುವಾಗ 33ನೇ ಅಧ್ಯಾಯ 13ನೇ ವಚನದಲ್ಲಿ, ನನಗೆ ನಿನ್ನ ದಯೆ ದೊರಕಿದ್ದರೆ, ವಿಮೋಚನಕಾಂಡ 33:13, ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ನಿನ್ನನ್ನು ತಿಳ್ಕೊಳ್ಳುವಂತೆ ದೇವರೇ, ನಿನ್ನ ದಯೆ ನನಗೆ ದೊರಕಿದರೆ ನಿನ್ನ ಮಾರ್ಗ ತೋರಿಸು, ಯೇಸು ಕ್ರಿಸ್ತನನ್ನು ತೋರಿಸು ಎಂಬುದಾಗಿ. ಹೌದು, ಮೋಶೆ ಬೇಡಿದ್ದನು. ಅವನ ಬೇಡಿಕೆಗೆ ಉತ್ತರ ಸಿಕ್ತು. ಯಾವಾಗ ಸಿಕ್ತು? ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಮೋಶೆ ಯೇಸು ಕ್ರಿಸ್ತನನ್ನು ಸಂಧಿಸುವಂತೆ, ನೋಡುವಂತೆ, ಸಂಭಾಷಿಸುವಂತೆ, ದರ್ಶಿಸುವಂತೆ ಅನುಭವ ಅವನಿಗಾಯಿತು. ಸರಿ, ಅದು ಪವಿತ್ರತೆಯ ಒಂದು 4ನೇ ಅನುಭವ. ಇನ್ನು 3 ಅನುಭವಗಳಿದೆ, ಬೇಗ ನಾವು ನೋಡಬೇಕಾಗ್ತದೆ. 42ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 11ನೇ ವಚನದಲ್ಲಿ ನೋಡುವಾಗ, ದೇವಾಲಯದಲ್ಲಿದ್ದಂಥ ಉದ್ದವೂ ಅಗಲವೂ, ಅವುಗಳ ಉದ್ದವೂ ಅಗಲವೂ ಒಂದೇ. ಇದು ಅನ್ಯೋನ್ಯತೆಯ ಅನುಭವ ಅಥವಾ ಐಕ್ಯತೆಯ ಅನುಭವ.
ಯಾವಾಗ ನಾವು ದೇವರಾತ್ಮನೊಂದಿಗೆ ಐಕ್ಯವಾಗ್ತೇವೋ, ಪರಸ್ಪರ ಇತರರೊಂದಿಗೆ ಒಂದಾಗ್ತೇವೋ, ಆವಾಗ ನಮಗೆ ಪವಿತ್ರತೆಯ ಅನುಭವ ಸಾಧ್ಯ. ಸರಿ, 6ನೇ ಅನುಭವ 13ನೇ ವಚನದಲ್ಲಿದೆ. 6ನೇ ರಹಸ್ಯ ಅಂತ ಹೇಳೋಣ. ಅನುಭವ ಅನ್ನೋಕ್ಕಿಂತಲೂ ಎರಡೂ ಒಂದೇ. ಅದೇನಂತ ಹೇಳಿದರೆ, ಅಲ್ಲಿ ನೋಡುವಾಗ ಯೆಹೋವನ ಸನ್ನಿಧಿ ಸೇವಕರಾದ ಪವಿತ್ರತೆಯ ಅನುಭವ, ದೇವರ ಸನ್ನಿಧಿಯಲ್ಲಿ ಕಳೆಯುವ ಸೇವೆ. ದೇವರ ಸನ್ನಿಧಿಯಲ್ಲಿ ನಾವು ಸಮಯ ಕಳೆಯುವಾಗ ಪವಿತ್ರತೆಯ ಅನುಭವವನ್ನು ನಾವು ಹೊಂದಿದವರಾಗ್ತೇವೆ. ಹೌದು, ಪವಿತ್ರವಾದ ದೇವರ ಸನ್ನಿಧಾನದಲ್ಲಿ ಮೋಶೆ 40 ದಿವಸ ಇದ್ದಾಗ ಅವನ ಮುಖದ ಮೇಲೆ ದೇವರ ಪವಿತ್ರತೆಯ ಒಂದು ಪ್ರಕಾಶ, ಪ್ರಭಾವ, ಮಹಿಮೆ, ಪವಿತ್ರತೆ ಆ ಲೆಕ್ಕದಲ್ಲಿ ಸಾಂಕ್ರಾಮಿಕವಾದದ್ದು. ತೆರೆದಿದ್ದಾಗ ಪಾಪಕ್ಕೆ ಸಾಂಕ್ರಾಮಿಕವಾದ ಶಕ್ತಿ ಇದ್ದ ಹಾಗೆ ಪವಿತ್ರತೆಗೂ ಕೂಡ ಇದೆ. ಸರಿ, ಮುಂದೆ ನಾವು ನೋಡುವಾಗ 42ನೇ ಅಧ್ಯಾಯದ 7ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತನ್ನು ನಾವು ನೋಡಬಹುದು. ಮಹಾಪರಿಶುದ್ಧ ಪದಾರ್ಥಗಳನ್ನು ಭುಜಿಸುವರು. ಮಹಾಪವಿತ್ರ, ಮಹಾಪರಿಶುದ್ಧ ಪದಾರ್ಥಗಳನ್ನು ಭುಜಿಸುವಂಥದ್ದು. ಆ ಲೆಕ್ಕದಲ್ಲಿ ನಾವು ನೋಡುವಾಗ ಇದು ಕರ್ತನ ಮೇಜಿನ ಅನುಭವ, ಕರ್ತನಲ್ಲಿ ಪಾಲುಗೊಳ್ಳುವಂಥ ಅನುಭವ, ಆತನ ದೇಹದಲ್ಲಿ, ಆತನ ರಕ್ತದಲ್ಲಿ. ನೀವು ನನ್ನ ರಕ್ತದಲ್ಲಿ, ನನ್ನ ಮಾಂಸದಲ್ಲಿ ಪಾಲು ಹೊಂದದಿದ್ದರೆ ನೀವು ನನ್ನವರಾಗಿರುವುದಿಲ್ಲ ಎಂಬುದಾಗಿ ಹೇಳಿದ ಹಾಗೆ ಈ ಒಡಂಬಡಿಕೆಯ ಅನುಭವ, ಅಥವಾ 2ನೇ ಕೊರಿಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಪವಿತ್ರತೆಯ ಸಿದ್ಧಿಗೆ ಬರುವ ಅನುಭವ. ಆ ರೀತಿಯಾಗಿ ಈ ಪವಿತ್ರತೆಯ ಸಪ್ತ ರಹಸ್ಯಗಳನ್ನು ಅನ್ವಯಿಸಿಕೊಳ್ಳುವಂತೆ ಪವಿತ್ರ ಆತ್ಮ ನಮಗೆ ಸಹಾಯ ಮಾಡಲಿ. ಯೆಹೆಜ್ಕೇಲ್ ಗ್ರಂಥ 42ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.